ನಾನು ರಬ್ಬರ್ ಬ್ಯಾಂಡು ತೊಗೊಂಬಂದಿಲ್ಲ ಗೈಸ್. ಇನ್ನೊಂದು ಕಡೆ ಭಯ ಆಗ್ತಿದೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡ್ತೀನಿ. ಫೈನಲಿ ವಿ ಆರ್ ಶೂಟಿಂಗ್. ನನ್ಗೆ ಇವ್ರದ್ದು ಪ್ರೊಫೈಲ್ ನೋಡಿದ ತಕ್ಷಣ ಇವ್ರ ವರ್ಕ್ ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ರೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು ಇಟ್ಸ್ 4:30 ಇನ್ ದ ಮಾರ್ನಿಂಗ್. ನಾನು ಆ್ಯಕ್ಚುಲಿ 4 o'clock ಎದ್ದೆ. ಇವತ್ತು ಅಫ್ಕೋರ್ಸ್ ನೀವು ನೋಡಿರ್ತೀರ ಟೈಟಲಲ್ಲೇ, ಮೇ ಬಿ ಇಟ್ಸ್ ಅ ಶೂಟ್ ಡೇ ಅಂತ ಹಾಕ್ತೀನಿ. ಸೊ ಇವತ್ತು ನಮಗೆ ಶೂಟ್ ಇದೆ. ಆ್ಯಕ್ಚುಲಿ ನಾನು ದಯವಿಟ್ಟು ಅಂದ್ಕೊಂಡಿದ್ವಿ ಬೆಂಗಳೂರು ಬಿಡೋಕ್ಕೆ ಮುಂಚೆ ನಾವು ಒಂದು ಶೂಟ್ ಮಾಡಬೇಕು ಅಂತ. ಲೈಕ್ ತುಂಬ ದಿವಸ ಆಗಿತ್ತು ಶೂಟ್ ಮಾಡಿ. ಲೈಕ್ ಮುಂಚೆ ಮಾಡಿದ್ದು ಪ್ರೀ ವೆಡ್ಡಿಂಗ್ ಶೂಟ್. ಅದಾದಮೇಲೆ ನಾವು ಕಾಂಟೆಂಟ್ ಕ್ರಿಯೇಟರ್ ಆದಮೇಲೆ ನಾವು ಯಾವ ಥರನೂ ಲೈಕ್ ಕಪಲ್ ಶೂಟ್ಸ್ ಆಗಿರಲಿ ಏನೂ ಮಾಡಿದ್ದಿಲ್ಲ. ಸೊ ವಿ ಥಾಟ್ ಈ ಸತಿ ಮಾಡೋಣ. ಹಿಂಗೋ 1 million ಆಗಿದೆ ಗುರುದೇವ್ ಕೀರ್ತನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ಶೂಟಿಂಗ್ ಅಂತ ಹೇಳ್ಬಿಟ್ಟು ಇವತ್ತು ನಾನು ದೇವೇಟ ಲೈಕ್ ಕಪಲ್ ಶೂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಟ್ಸ್ ನಾಟ್ ಲೈಕ್ ಪ್ರೀ ವೆಡ್ಡಿಂಗ್, ಲೈಕ್ ನಾರ್ಮಲ್ ಲೈಕ್ ಇನ್ಫ್ಲುಯೆನ್ಸರ್ ಶೂಟ್ ಥರ. ಸೊ ಐ ಹೋಪ್ ಎವ್ರಿಥಿಂಗ್ ತುಂಬ ಕರೆಕ್ಟಾಗಿ ಬರುತ್ತೆ ಅಂತ ತುಂಬ ನರ್ವಸ್ ಆಗಿದ್ದೀನಿ. ಬಿಕಾಸ್ ನಾವು ಬಂದು 3 ಸಾಂಗ್ ಸೆಲೆಕ್ಟ್ ಮಾಡಿದ್ದೀವಿ, ಡಿಫ್ರೆಂಟ್ ಲ್ಯಾಂಗ್ವೇಜ್. ಒಂದು ಬಂದು ಕನ್ನಡ, ಇನ್ನೊಂದು ಬಂದು ಮಲಯಾಳಂ, ಇನ್ನೊಂದು ಬಂದು ತೆಲುಗು. ಸೊ 3 ಸಾಂಗ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. 3 ಸಾಂಗಿಗೂ ಒಂದು ಸಾಂಗಿಗೆ ನಾವು ಲೈಕ್ ರೊಮ್ಯಾಂಟಿಕ್ ಸೀನ್ಸ್ ಆ್ಯಡ್ ಮಾಡ್ತಾಯಿದ್ದೀವಿ, ಐ ಮೀನ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 2 ಸಾಂಗ್ಸಿಗೆ ವಿಚ್ ಇಸ್ ಕನ್ನಡ ಆ್ಯಂಡ್ ಮಲಯಾಳಮಿಗೆ ಡ್ಯಾನ್ಸ್ ಆಡ್ತಾಯಿದ್ದೀವಿ. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀವಿ. ಡ್ಯಾನ್ಸ್ ಎಲ್ಲ ನಮ್ಮದು ಪಟ್ಟಂತ ಆಗಿಬಿಡುತ್ತೆ. ಲೈಕ್ ವಿಲ್ ಕೊರಿಯೋಗ್ರಾಫ್ ವೆರಿ ಸೂನ್. ಬಟ್ ದೆನ್ ಒಂದು ರೊಮ್ಯಾಂಟಿಕ್ ಸೀನ್ ಸಾಂಗ್ ಇದೆ, ತೆಲುಸಾ ಅಂತ ತೆಲುಗು. ಅದೇ ಗೈಸ್ ನಾವು ಪ್ರಾಕ್ಟೀಸೇ ಮಾಡಿಲ್ಲ, ಅದೇ ನರ್ವಸ್ ಆಗ್ತಿರೋದು ನನಗೆ. ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್. ಇಟ್ ವಿಲ್ ಗೋ ಗುಡ್ ಡೆಫಿನೆಟ್ಲಿ. ಆ್ಯಂಡ್ ನಾವು ಮೇಕಪ್ ಆರ್ಟಿಸ್ಟ್ ಇವಾಗ ಬರ್ತಾರೆ. ಅರೌಂಡ್ 5 o'clock ಶಿಲ್ ಬಿ ಹಿಯರ್. ಆ್ಯಂಡ್ ನಾವು ಟೂ ಡ್ರೆಸ್ ಮತ್ತು ಒಂದು ದೇವೇಟಾಗೆ ಒಂದು ಕೋಟು, ನನಗೆ ಒಂದು 2 ಗೌನ್ಸ್ ಲೈಕ್ ರೆಂಟಲ್ ತೊಗೊಂಡಿದ್ದೀವಿ. ಆ್ಯಂಡ್ ಇವಾಗ ಬೇಗ ರೆಡಿ ಆಗಬೇಕು. ನಾವು ಲೊಕೇಶನ್ ಹತ್ರ 7 o'clock ಇರಬೇಕು, ಶಾರ್ಪ್ 7 o'clock. ಫೋಟೋಗ್ರಾಫರ್ ಅಲ್ಲಿ ಬರ್ತಾರೆ ಶಾರ್ಪ್ 7ಗೆ. ಸೊ ಅಲ್ ಜಸ್ಟ್ ಶೋ ಯು ಯಾರು ನನಗೆ ಮೇಕಪ್ ಮಾಡ್ತಾಯಿದ್ದಾರೆ ಮತ್ತು ಯಾರು ನಮಗೆ ಫೋಟೋ ಹಿಡಿತಾ ಇದ್ದಾರೆ ಅಂತ. ಬಿಕಾಸ್ ನಿಮಗೆ ಯಾರಾದರೂ ಲೈಕ್ ಮದುವೆ ಆಗ್ತಾಯಿದ್ದೀರಾ, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀರಾ, ಇಲ್ಲಾಂದರೆ ಕಪಲ್ ಶೂಟ್ಸ್ ಬೇಕು, ಇಲ್ಲ ಪೋರ್ಟ್ಫೋಲಿಯೋ ಶೂಟ್ಸ್ ಬೇಕಂದರೆ ಯು ಕ್ಯಾನ್ ಹೈಯರ್ ದಿಸ್ ಮೇಕಪ್ ಆರ್ಟಿಸ್ಟ್ ಆರ್ ದಿ ಫೋಟೋಗ್ರಾಫರ್. ಸೊ ಕಮ್, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವ್ಲಾಗ್ ತೆಗಿತಾ ಇರೋದು. ಮತ್ತು BTS ನಾವು ಶೂಟ್ ಮಾಡಾಗ ಹೇಗಿರುತ್ತೆ, ಲೈಕ್ ಇಷ್ಟು ಕಷ್ಟಪಡ್ತೀವಿ, ರಿಹರ್ಸಲ್ಸ್ ಇಷ್ಟು ಹೋಗುತ್ತೆ, ಇಷ್ಟು ರೀಟೇಕ್ಸ್ ಹೋಗುತ್ತೆ, ಪ್ರತಿಯೊಂದೂ ಯು ಕ್ಯಾನ್ ಸಿ ದಿ ಸ್ಟ್ರಗಲ್ ಬಿಹೈಂಡ್ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ಕಮ್ ಲೆಟ್ಸ್ ಗೋ. ನಾನು ಇವಾಗ ಸ್ನಾನ ಮಾಡಿಕೊಂಡು, ಐ ಮೀನ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದೇ ಸ್ನಾನ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಾನು ಔಟ್ಫಿಟ್ ಹಾಕ್ಕೊಂಬಿಟ್ಟೆ. ಬಿಕಾಸ್ ಮೇಕಪ್ ಆರ್ಟಿಸ್ಟ್ ಅವ್ರು ಬಂದಮೇಲೆ ಔಟ್ಫಿಟ್ ಹಾಕ್ಕೊಂಡ್ರೆ ಅವರಿಗೂ ಟೈಮ್ ಲೈಕ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಶಿ ಹ್ಯಾಸ್ ಟು ಬಿ ವೇಟಿಂಗ್. ನಾನು ಅವ್ರನ್ನ ವೆಯ್ಟೆಲ್ಲ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಸೊ ದಟ್ ಈಸ್ ವೈ ಔಟ್ಫಿಟ್ ಇವಾಗಲೇ ಹಾಕ್ಕೊಂಬಿಟ್ಟೆ. ಆ್ಯಂಡ್ ಅವ್ರು ಬಂದಿದ್ದ ತಕ್ಷಣ ಲೈಕ್ ಮೇಕಪ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಲೀವ್ ಸೂನ್ ಅಂತ. ನಿದ್ದೆ ಬರ್ತಿದೆ. ಇನ್ನೊಂದು ಕಡೆ ಭಯ ಆಗ್ತಿದೆ. ನನಗೆ ಇದು ಫೋಟೋಗ್ರಾಫರ್ ಮೇಲೆ ತುಂಬ ನಂಬಿಕೆ ಇದೆ. ಬಿಕಾಸ್ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಬಂದು ನಂಬ್ತಿರೋ ಬಿಡ್ತಿರೋ ಜಸ್ಟ್ 2 hours ಮುಗೀತು. ಬಿಕಾಸ್ ಅವ್ರ ಫೋಟೋಸ್, ಸಿನ್ಸ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಪರ್ಸನ್, ಅವ್ರಿಗೆ ಗೊತ್ತು ಲೈಕ್ ಪೋಸಸ್ ಎಲ್ಲ ಹೆಂಗೆ ಕೊಟ್ಟು ಫೋಟೋ ತೆಗಿಬೋದು ಅಂತ. ಸೊ ನಾವು ಒಂದು ಔಟ್ಫಿಟ್ ಹಾಕ್ಕೊಂಡಿದ್ವಿ. ಫಸ್ಟ್ ಔಟ್ಫಿಟ್ ಹಾಕ್ಕೊಂಡು ಫೋಟೋ ಕ್ಲಿಕ್ ಮಾಡೋಕ್ಕೆ ಹೋಗಾಗ ಓನ್ಲಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಪೋಸಸ್, ಹಿಂಗೆ ನಿಂತ್ಕೊಳ್ಳಿ ಡನ್, ನೆಕ್ಸ್ಟ್ ಅಲ್ಲಿ ಬನ್ನಿ ಬೇರೆ ಲೊಕೇಶನ್. ಸೊ ಒಂದು ಲೊಕೇಶನಲ್ಲೂ ಒಂದು ಫೋಟೋ ತೆಗೆದ್ರು. ಬಟ್ ಇಟ್ ವಾಸ್ ವೆರಿ ನೈಸ್. ಬೇಗ ಆಯಿತು. ಅದಕ್ಕೆ ಐ ಚೂಸ್ಡ್ ಹಿಮ್ ಬಿಕಾಸ್ ಐ ನೋ ಹಿಮ್ ಆಲ್ರೆಡಿ, ಐ ನೋ ಹಿಸ್ ವರ್ಕ್. ಸೊ ಡೆಫಿನೆಟ್ಲಿ ಇವಾಗ ಹೋದ್ರೂ ದಿ ವರ್ಕ್ ವಿಲ್ ಬಿ ನೈಸ್, ವಿಲ್ ಗೆಟ್ ನೈಸ್ ವೀಡಿಯೋಸ್, ಫೋಟೋಸ್ ಅಂತ ನಾನು ಆ ಪರ್ಸನ್ನ ನಾನು ಚೂಸ್ ಮಾಡಿದ್ದು. ನಿಮ್ಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ಇವಳು ಮಾತಾಡ್ತಾ ಇದ್ದಾಳೆ ಅಂತ. I'll introduce everybody in this vlog. And yeah guys, I'm waiting for the makeup artist. She's on the way. So guys,
ನನ್ನ ಮೇಕಪ್ ಮಾಡೋಕ್ಕೆ ಛಾಯಾ ಅವ್ರು ಬಂದಿದ್ದಾರೆ. ಛಾಯಾ ಮೇಕಪ್ ಆರ್ಟಿಸ್ಟ್. ಸೊ ಯುವರ್ ಫುಲ್ ನೇಮ್ ಇಸ್ ಛಾಯಾಶ್ರೀ. ಸೊ ಇವರೇ ನನಗೆ ಇವತ್ತು ಮೇಕಪ್ ಮಾಡ್ತಾ ಇರೋದು. ನನಗೆ ಸಾಕಷ್ಟು DMs ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ. ಬಟ್ ದೆನ್ ಕಂಪೇರ್ ಟು ಅದರ್ ಮೇಕಪ್ ಆರ್ಟಿಸ್ಟ್ ರಿಕ್ವೆಸ್ಟ್, ನನಗೆ ಇವ್ರದ್ದು ಪ್ರೊಫೈಲ್ ನೋಡಿದ ತಕ್ಷಣ, ಇವ್ರ ವರ್ಕ್ ನೋಡಿದ ತಕ್ಷಣ ಐ ಲೈಕ್ಡ್ ಇಟ್. ಸೊ ತಕ್ಷಣ ಐ ಸೆಂಟ್ ಅ ರಿಕ್ವೆಸ್ಟ್ ಲೈಕ್ ನನ್ನ ಜೊತೆ ಕೊಲಾಬ್ರೇಟ್ ಮಾಡ್ತಿರೋಂಥ. ಬಟ್ ಶಿ ವಾಸ್ ಫ್ರೀ ಟುಡೇ ಆ್ಯಂಡ್ ಹೆಂಗೋ ಟೈಮ್ ಮಾಡ್ಕೊಂಡು ನನಗೋಸ್ಕರ ಬಂದಿದ್ದಾರೆ. ಶೀಸ್ ಶೈ ಗೈಸ್, ಬಟ್ ಶೀಸ್ ಅ ಮಾಡೆಲ್. ಶೀಸ್ ಅ ವೆರಿ ಗುಡ್ ಮಾಡೆಲ್. ಪಾಪ ನನ್ನ ಜೊತೆನೇ ಇರ್ತಾರೆ ಇವಾಗ. ಲೈಕ್ ನನ್ನ ಶೂಟ್ ಆಗೋವರೆಗೂ ಶಿಲ್ ಬಿ ವಿತ್ ಮೀ, ಶಿಲ್ ಕಮ್ ವಿತ್ ಮೀ, ಲೈಕ್ ಟ್ರಾವೆಲ್ ನನ್ನ ಜೊತೆನೇ ಮಾಡ್ತಾರೆ. ಸೊ ಆ ಪ್ಲೇಸಿಗೆ ಬರ್ತಾರೆ, ಲೊಕೇಶನಿಗೆ. ಆ್ಯಂಡ್ ದೆನ್ ಶಿ ವಿಲ್ ಲೈಕ್ ನನ್ನ ಜೊತೆನೇ ಎಂಟೈರ್ ಡೇ ಶಿಲ್ ಬಿ ವಿತ್ ಮೀ ಟಿಲ್ ಶೂಟ್ ಆಗೋವರೆಗೂ. ಸೊ that much dedication. What to do? Guys, finally I'm looking like this. This is my outfit and this is the makeup artist. So I'm really happy with the look. ನೋಡಿ ಆಚೆ ಕಡೆ ಇಷ್ಟು ಲೈಕ್ ನ್ಯಾಚುರಲ್ ಆಗಿ ನನ್ನ ಕಣ್ಣು ಲೈಕ್ ನನಗೆ ಸ್ಮೋಕಿ ಲುಕ್ ಬೇಕಾಗಿತ್ತು ಅಂತ ಹೇಳಿದೆ. ಸ್ಮೋಕಿ ಹೈ ಲುಕ್, ಜಸ್ಟ್ ಲೈಕ್ ನಾರ್ಮಲ್ ಸಿಂಪಲ್ ಆಗಿ ಬೇಕಾಗಿದ್ದು. ಆ್ಯಂಡ್ ಶಿ ಡಿಡ್ ಇಟ್. ಆ್ಯಂಡ್ ಶಿ ಇಸ್ ಕಮಿಂಗ್ ವಿತ್ ಮೀ. ನಮ್ಮಮ್ಮನೂ ಬರ್ತಾ ಇದ್ದಾರೆ. ನಮ್ಮಮ್ಮ ಅಲ್ಲಿ ಲಕ್ಷ್ಮಿ ಥರ ರೆಡಿ ನೋಡಿ. ಎಸ್, ಮೈ ಮಾಮ್ ಆಲ್ಸೋ ಕಮಿಂಗ್. ಸೊ ಹೋಗೋಣ ಬನ್ನಿ ಗೈಸ್. ಫೈನಲಿ ಲೊಕೇಶನಿಗೆ ರೀಚ್ ಆದ್ವಿ. ನಮ್ಮಮ್ಮನ ಮತ್ತು ಛಾಯಾನ ಲೈಕ್ ಡ್ರಾಪ್ ಮಾಡಿಬಿಟ್ಟು, ಪಾಪ ಅವ್ರು ಬ್ರೇಕ್ಫಾಸ್ಟೇ ತಿಂದಿಲ್ಲ ನಮ್ಮಮ್ಮ ಮತ್ತು ಛಾಯಾ. ಸೊ ದಯವಿಟ್ಟನೂ ತಿಂದಿಲ್ಲ. ಅವ್ರಿಗೋಸ್ಕರ ಇವಾಗ ಬ್ರೇಕ್ಫಾಸ್ಟ್ ಇಲ್ಲೇ ಹೋಟ್ಲಿರೋದು. ಫೋಟೋಗ್ರಾಫರ್ಗೆ ಏನು ಒಂದು 5 ನಿಮಿಷ ನಾನು ಅವ್ರಿಗೆ ಅಪ್ಡೇಟೇ ಮಾಡಿಲ್ಲ ದಟ್ ನಾವು ರೀಚ್ ಆದ್ವಿ ಅಂತ. ನಾನು ಅವ್ರಿಗೆ ಮೆಸೇಜ್ ಹಾಕಿದೆ ಮನೆಗೆ ಬಿಡೋಗ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ. ರೀಚ್ ಆದಮೇಲೆ ಐಮ್ ಕಾಲಿಂಗ್ ಹಿಮ್. ಅವ್ರು ಕೇಳ್ತಾ ಇದ್ದಾರೆ ನೀವು ಇವಾಗ ಮನೆಗೆ ಬಿಡ್ತಾ ಇದ್ದೀರಾ ಅಂತ. ಇಸ್ ಲೈಕ್ ಇಲ್ಲ ಸರ್, ರೀಚ್ ಆದೆ ಸರ್ ಅಂತ. ಸೊ ಇಸ್ ಲೈಕ್ ಓಕೆ 10 ಮಿನಿಟ್ಸ್ ಬಂದೆ. ಸೊ ಅವ್ರು ಬರೋಷಲ್ಲೇ ಬ್ರೇಕ್ಫಾಸ್ಟ್ ತೊಗೊಬಂದರೆ ಇಟ್ ಕ್ಯಾನ್. ಹಾಂ ಬಿಡಿ ನಾನು ಹಾಕೊತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ತೊಗೊಂಬರೋಕೆ ಹೋಗ್ತೀನಿ. ಫೈನಲಿ ವಿ ಆರ್ ಶೂಟಿಂಗ್. ಯಾ, ಸೊ ನಾನು ಶೂಟ್ ಮಾಡ್ತಿರೋ ಜೊತೆ ಒಂದು ಫಿರೋಸ್ ಫೋಟೋಗ್ರಫಿ ಅಂತ. ದಟ್ ಈಸ್ ದಿಸ್ ಪರ್ಸನ್, ಫಿರೋಸ್ ಫೋಟೋಗ್ರಾಫರ್ ಇವ್ರ ಹೆಸರು. ಈ ಟೇಕ್ಸ್ ಅ ವಂಡರ್ಫುಲ್ ಶಾರ್ಟ್ಸ್ ಆ್ಯಂಡ್ ಫೋಟೋಸ್, ವೀಡಿಯೋಸ್ ಏನು ಬೇಕಾದರೂ. ನನ್ನ ಪ್ರೀ ವೆಡ್ಡಿಂಗ್ ಬಂದು ಇವ್ರ ಜೊತೆನೇ ನಾನು ಮಾಡಿದ್ದು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡ್ತೀನಿ. ವ್ಲಾಗ್ ಆನೆ, ಕನ್ನಡ ವ್ಲಾಗ್. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಕೆಳಗಡೆ. ಯು ಕ್ಯಾನ್ ಕಮ್ ಆ್ಯಂಡ್ ಡೂ ಯೋರ್ ಪ್ರೀ ವೆಡ್ಡಿಂಗ್ ಶೂಟ್, ಪೋರ್ಟ್ಫೋಲಿಯೋ ಶೂಟ್, ಏನು ಬೇಕಾದರೂ ಮಾಡ್ಕೊಬೋದು. ಕಮ್, ಲೆಟ್ಸ್ ಡೂ ಇಟ್. ಇವಾಗ ಶೂಟ್ ಮಾಡೋಣ. ಸೊ ದಿಸ್ ಇಸ್ ಮೈ ಲುಕ್ ಕ್ರಿಯೇಟೆಡ್ ಬೈ ಛಾಯಾ ಮೇಕಪ್. ಪಾಪ ನಾನು ರಬ್ಬರ್ ಬ್ಯಾಂಡು ತೊಗೊಬಂದಿಲ್ಲ ಗೈಸ್. ಅವ್ರು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ರು, ಅದೇ ಬಿಚ್ಚಿ ಕೊಟ್ಟರು. ಪಾಪ ತೊಗೊಳ್ಳಿ ಪೋನಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಸೊ ತಿರ್ಗಾ ಅವರು ಟಚಪ್ ಕೊಟ್ಟರು. ಟಚಪ್ ಕೊಟ್ಬಿಟ್ಟು ದಿಸ್ ಇಸ್ ಮೈ ಔಟ್ಫಿಟ್. ಬನ್ನಿ ನೋಡಿ. ಥ್ಯಾಂಕ್ ಯು. ಓಕೆ ಬನ್ನಿ ಶೂಟ್ ಮಾಡೋಣ. ನಾನು ತಿಂಡಿನೂ ತಿಂದಿಲ್ಲ ಗೈಸ್. ದೇವೇಡ ತಿಂದರು, ಎಲ್ಲರೂ ತಿಂದರು, ನಾನು ಮಾತ್ರ ಪರವಾಗಿಲ್ಲ. ಡಯಟ್ ಅಲ್ವಾ? ಡಯಟಿಗೆ ಬಿಸ್ಕೆಟ್ ತಿಂತಾ ಇದ್ದೀನಿ ಗೈಸ್. ಸೊ ಗೈಸ್, ಇದು ನಮ್ಮದು ಸೆಕೆಂಡ್ ಶೂಟ್ ಔಟ್ಫಿಟ್. ಶೋ ಮೈ ಔಟ್ಫಿಟ್. ದಿಸ್ ಇಸ್ ದೇವಟ್ ಔಟ್ಫಿಟ್. KGF ಥರ ಇಲ್ಲ. ಟನ್ 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 ಜಿಪ್ ಕಾಣ್ತಿದೆ. ಜಿಪ್ ಕವರ್ ಮಾಡು. ಹಂಗೇನೆ ಮಾಡು. ಇದು ನನ್ನ ತಮ್ಮ ಜೀನ್ಸ್ ಫಾರ್ಮಲ್ ಪ್ಯಾಂಟ್ ಗೈಸ್. ಅದೆಲ್ಲ ಹೇಳ್ತೀನಿ. ನನ್ನ ತಮ್ಮದು ದೇವೇಟ್ ಹಾಕ್ಕೊಂಡಿದ್ದಾರೆ. ನಮ್ಮಮ್ಮ ನೋಡಿ ಅಲ್ಲಿ ಪಾಪ ನನಗೋಸ್ಕರ ಬಂದಿದ್ದಾರೆ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಬನ್ನಿ ಬೇಗ ಗೈಸ್. ನಮ್ಮಮ್ಮ ನೋಡಿ ಗೈಸ್ ಏನು ಅವತಾರ ತೋರಿಸ್ತಾ ಇದ್ದಾರೆ. ನನ್ನ ಮಾನ ಮರ್ಯಾದೆ ಹೋಗಿಸ್ತಾ ಇದ್ದಾರೆ. ಅದನ್ನ ಕಿತ್ಕೊಂಡು ಇವಾಗ ಮನೆಯಲ್ಲಿ ಬೆಳ್ಸಕ್ಕೆ ಎಲಿಮೆಂಟ್ಸ್ ಅಂತಾನ. ಸೊ ಇವಾಗ ನಮ್ಮದು 3ನೇ ಶೂಟ್ ಮುಗೀತು. ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಪಾಪ ಚಯ್ಯ, ಫಿರೋಸ್ ಸರ್, ಛಾಯಾ ಅಂತಾನೆ ಬರ್ತಾ ಇದೆ. ಚಯ್ಯ ಪಾಪ ಛಾಯಾ ನಮ್ಮ ಜೊತೆನೇ ಇದು. ಇಟ್ಸ್ 2 o'clock. ನಾವು ಬಂದಿದ್ದು ಎಷ್ಟು ಗಂಟೆ ಸರ್? 8 o'clock ಬಂದಿದ್ದು. ಇವಾಗ 2 ಗಂಟೆ ಮುಗ್ದೈತೆ ಅಲ್ಲ?
ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಎಲ್ಲರೂ ಚಾಯಮ್ಮ. ಸೊ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಾನಂತೂ ಊಟನೇ ಇಲ್ಲ, ಬೇರೆ ಕೇಕು ಬಿಸ್ಕೆಟ್ ತಿನ್ಕೊಂಡೆ ಕಾಲೇಜ್ ತಳ್ಬಿಟ್ಟೆ. ನಮ್ಮಮ್ಮ ಇಡ್ಲಿ ತಿಂದ್ರು. ಆಸ್ ಎ ಫ್ಯೂ ಗೈಸ್ ಹ್ಯಾಡ್ ನೈಸ್ಲಿ. I will never shoot again. ಗೈಸ್ ಇಷ್ಟು ಕಷ್ಟ. ಯು ಗೈಸ್ ಥಿಂಕ್ ಯೂಟ್ಯೂಬ್ ಎಲ್ಲ ತುಂಬಾ ಈಸಿ ಅಂತ. ಚಾಯ ಅವರೇ ಎಷ್ಟು ಕಷ್ಟ ಇದೆ ಹೇಳಿ. ಸುಮ್ಮನೆ ಕೂತ್ಕೊಳ್ಳಿ ಚಾಯ್ ಅವರು ಟೈರ್ಡ್ ಆಯ್ತು. ಚಾಯ್ ಅವ್ರು ಸುಮ್ಮನೆ ಕೂತ್ಕೊಂಡೆ. ನಮಗೂ ಆಂಟಿಗೂ ಸುಮ್ಮನೆ ಕುತ್ಕೊಂಡು ನೋಡಿನ ಫುಲ್ ಟಯರ್ಡ್ ಆಗ್ಬಿಟ್ಟು ನಮ್ಗೆ ಫುಲ್ ಸ್ಟ್ರೇನ್ ಆಗಿದೆ. ಇವರಿಬ್ರು ಪರಿಸ್ಥಿತಿ ಒನ್ ಡೇ ರೆಸ್ಟ್ ಬೇಕು. ನನಗೆ ಫೀಟು ಹೀಲ್ಸ್ ಹಾಕೊಂಡ್ ಮಾಡಿದೀನಿ. ಯಪ್ಪ ಕಾಲ್ ತುಂಬಾ ನೋವ್ತಿದೆ. ಅದು ಬೇರೆ 4 ಗಂಟೆಗೆ ಎದ್ದಿರೋಳು ನಾನು. ಕ್ಲಾಸ್ ಬಗ್ಗೆ ಕ್ಲಾಸ್ ಬೇರೆ ತೆಗಿಬೇಕು ಇವತ್ತು. ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಲಾಸ್ಟ್ ಡೇ ಇವತ್ತು. ನಾನು ಎನರ್ಜಿಯಿಂದ ಮಾತಾಡ್ಬೇಕು. ಇಷ್ಟೊಂದು ಡೌಟ್ಸ್ ಇರುತ್ತೆ, ಇಷ್ಟೊಂದು ಏನೇನೋ ಇರುತ್ತೆ, ಕ್ಲಾರಿಫೈ ಮಾಡೋಷ್ಟಲ್ಲೇ ಆಗಲ್ಲ ಬೇಬಿ. 6 o'clock class. 6 o'clock ಹೋಗೋಷ್ಟರಲ್ಲೇ ನಾವು ಬಟ್ಟೆ ಬೇರೆ ರೆಂಟ್ ತಗೊಂಡಿದ್ದೆ, ಅದು ಬೇರೆ ಕೊಡ್ಬೇಕು. ಟೈಮ್ ಆಗ್ಬಿಡತ್ತೆ. ಆ್ಯಂಡ್ ಕುತ್ಕೊಂಡು ಮಾತಾಡ್ಬಿಟ್ಟು ಹಂಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಕ್ಲಾಸ್ ಆಗಿದ ತಕ್ಷಣನೇ ಮಲ್ಕೊಂಡ್ಬಿಡ್ತೀನಿ. ಇವ್ರು ನೋಡು ನೈಟ್ ಮಲ್ಗೋಣ ಅಂತ. ಇನ್ನು 2 ದಿವಸದಲ್ಲಿ ಬ್ಯಾಂಗ್ಳೂರ್ಗೆ ಟಾಟಾ ಬೈ ಬೈ ಡಮಾರ್. ಅಲ್ಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕು. ನಾನೇನೋ ಒಂದು ಇದ್ರಲ್ಲಿ ಇದ್ದೀನಿ, ನನಗೆ ಹೇಳಿ ಸ್ಟ್ರಾಂಗ್ ಆಗಿದೆ. ವೀಕ್ ಸೊ ಗೈಸ್ ಇವಾಗ ಹೋಗಿ ಚೆನ್ನಾಗಿ ಊಟ ಮಾಡೋದು. ನಾನಿವತ್ತು ಡಯಟೇ ಮಾಡಲ್ಲಪ್ಪ. ನಾನು ಹೋಗಿ ಯಾಕಂದರೆ ಬೆಳಿಗ್ಗೆ ಏನೂ ತಿಂದಿಲ್ಲ. ಆ್ಯಂಡ್ ಮಧ್ಯಾಹ್ನ ನನಗೆ ಫ್ರೈಡ್ ರೈಸ್ ತಿನ್ನಬೇಕು ಅನಿಸ್ತಿದೆ ದಯವಿಟ್ಟು. ಇಲ್ಲ ವೆಜ್ಜೆ, ಚಿಕನ್ ಎಲ್ಲ ಬೇಡ. ನಾನು ಒಳ್ಳೆ ಹುಡುಗಿ, ಅಷ್ಟು ಕಾಣಿಸ್ಕೊಡು. ಚಿಕನ್ ತಿಂತಾರೆ ಚಾಯ್ ಅವ್ರ ಚಿಕನ್. ಹಂಗಂದ್ರೆ ನಮ್ಮಮ್ಮ ಚಿಕನ್ ಬೇಕು ಅಂತ ಅದಕ್ಕೆ ಚಾಯ ಮೇಲೆ ಎತ್ತಾಗ್ತಿರೋದು. ಪಾಪ ಅವ್ರ ಚಾಯ್ ಅವ್ರು ಏನು ಶಿವನೇ ಏನ್ ಕೊಟ್ರು ತಿನ್ಕೊಂಡು ಹೋಗ್ತೀನಮ್ಮ ಅಂತ ಅವ್ರ ಕಂಡೀಷನ್ ಅಲ್ಲಿ ಇದ್ದಾರೆ. ನಮ್ಮಮ್ಮಗೆ ನಾನ್ ವೆಜ್ ಬೇಕು. ನಿದ್ದೆ ಹೇಳಿದೆ ಪಾಪ. ಚಾಯ್ ಅವರು 4 ಗಂಟೆ ಸಮಥಿಂಗ್ 3 o'clock ಆಗಲ್ಲ ನೀವು ಎದ್ದಿದ್ದು? 3:45. ಪಾಪ ಅವ್ರು 3:45 ಗೆದ್ದು ಬಂದಿದ್ದಾರೆ. ಆ್ಯಂಡ್ ಶಿ ಆಲ್ಸೋ ನಿಂತ್ಕೊಂಡು ನನಗೆ ಮೇಕಪ್ ಎಲ್ಲ ಮಾಡಿ ಸೋ ಮಚ್ ಹಾರ್ಡ್ ವರ್ಕ್. ದಿ ಫೋಟೋಗ್ರಾಫರ್ ಮೇಕಪ್ ಆರ್ಟಿಸ್ಟಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ದೇ ವರ್ಕ್ ಅ ಲಾಟ್. ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ಬೇಕು, ಹೋಟೆಲ್ ಹುಡುಕ್ಬೇಕು. ದೇವಟ ನಲ್ಲ ಹೋಟೆಲ್ ಕರ್ಕೊಂಡೋಗಿ. Am I visible? Both. Everyone visible. Guys, ಊಟ ಮುಗಿದ್ಮೇಲೆ ನಾನು ಬ್ಲಾಗ್ ತೆಗಿತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಅಷ್ಟು ಹಂಗ್ರಿ. ಊಟದ ಮೇಲೇ ನಾಪ್ಕ, ಬೇರೆ ಯಾರ ಮೇಲೇನೂ ನಾಪ್ಕ ಇಲ್ಲ. ಊಟನೇ ಮೇನು ಒಂದು ಜನಕ್ಕೆ ಅಲ್ಲ. ಊಟ ಇಲ್ಲ ಅಂದರೆ ಅಷ್ಟೇ ಒಂದು ಮನುಷ್ಯಗೆ. ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್. ಅದೇ ನನ್ನ ಕನ್ನಡ ಹೇಳಿಲ್ಲ. ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು ಬಂದಿದ ತಕ್ಷಣ ನಿಮಗೆ ಕನ್ನಡ ಸರಿಗೆ ಮಾತಾಡೋಕ್ಕೆ ಬರತ್ತಾ ಅಂತ ಅದೇ ಇದ್ದಿದ್ದು. ಫಸ್ಟ್ ಕ್ವಶನ್ ಅವ್ರದ್ದು ಅದೇ ಇದ್ದಿದ್ದು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಗೈಸ್ ಇವಾಗ ಊಟ ಮಾಡಿಬಿಟ್ಟು ಇಷ್ಟೊಂದು ಕೆಲಸ ಇದೆ, ಅದು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಊಟ ಮಾಡ್ಕೊಂಡು ಬಜ್ಜೇರಿ ಊಟ ಮಾಡಿಕೊಂಡು ವಿ ಹ್ಯಾವ್ ಕಮ್. ಆ್ಯಂಡ್ ಇಷ್ಟೊಂದು ಮೇಕಪ್ ಇದೆ, ನಂಗೆ ರಿಮೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇವ್ರ ಕೈಯಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಅದು ಇವ್ರ ಡೈಲಾಗು. ಸೊ ಗೋಣ ಪ್ಯಾಕ್ ಅಪ್. ದಿಸ್ ವಾಸ್ ಟುಡೇಸ್ ವ್ಲಾಗ್. ಹೆಂಗ್ ಅನಿಸ್ತು ನಿನಗೆ? ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಅದೇ ಇವ್ರ ತಲೆನೇ ತಿನ್ಕೊಂಡಿದ್ರು ಗೈಸ್. ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ರೆ ಈ ಪ್ಲಾಂಟೇಶನ್ ಬಗ್ಗೆ, ಕೂರ್ಗು ಬಗ್ಗೆ ಏನೆಲ್ಲ ಮಾತಾಡ್ಕೊಂಡು ಇವರಿಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಪಾಪ. ಎನಿವೇಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮಮ್ಮ ಕಂಪನಿ ಕೊಟ್ಟಿದ್ದಕ್ಕೆ. ನಮ್ಮಮ್ಮಗೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ಕಂಪನಿ. ಡಾಟರ್ ಸಿಕ್ಕಿದ್ರಲ್ಲ, ಡಾಟರ್. ಸೋ ಮಚ್ ಅಂತ ಖುಷಿ ಆಯ್ತು ನನಗೆ. ಸೊ ಹಾಗೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.